ತುಂಬ ಸಮಾಧಾನ ಮತ್ತು ಸಂತೋಷಕರ ವಿಚಾರ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈ ವಿಚಾರವನ್ನು ಹೆಮ್ಮೆ ಮತ್ತು ತುಂಬ ಖುಷಿ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮವನ್ನು ನಾವು ಒಂದು ಆಯೋಜನೆ ಮಾಡಬೇಕು ಅಂತಕ್ಕಂತಹ ಪರಿಕಲ್ಪನೆ ಬಂದಾಗ ನಮ್ಮ ಅಧ್ಯಕ್ಷರು ಕನ್ನಡದ ಆಭರಣ ಶ್ರೀಯುತ ನಾಗಾಭರಣದವರು ಎರಡನೇ ಮಾತಿಲ್ಲದೆ ಇಂತಹ ಒಂದು ಕಾರ್ಯಕ್ರಮ ನಮ್ಮ ಅವಧಿಯಲ್ಲಿ ಆಗದೆ ಇನ್ಯಾವಾಗ ಆಗಬೇಕು, ಶುರು ಮಾಡಿ, ಚಿಕ್ಕದಾಗಿ ಶುರು ಮಾಡಿ, ಆಮೇಲೆ ದೊಡ್ಡದಾಗಿ ಮಾಡಿ, ಆಮೇಲೆ ಮಾಡ್ತಾನೆ ಇರಿ ಅಂತಕ್ಕಂತಹ ವಾಗ್ದಾನ ಮತ್ತೆ ಬೆಂಬಲವನ್ನು ಸೂಚಿಸಿದ್ದು ತುಂಬ ಸ್ವಾಗತಾರ್ಹ ಮತ್ತೆ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವೈದ್ಯಕೀಯ ವಲಯದಲ್ಲಿ ಕನ್ನಡ ಯಾಕೆ ಮುಖ್ಯ ಅಂತಕ್ಕಂಥದ್ದು ತುಂಬ ಪ್ರಮುಖವಾದಂತಹ ಅಂಶ ನಾವು ಇವತ್ತು ಚರ್ಚೆ ಕಾರ್ಯಾಗಾರದಲ್ಲಿ ಮಾಡುವರಿದ್ದೇವೆ. ಅನೇಕ ಗಣ್ಯಮಾನ್ಯರು ವಿಶೇಷವಾಗಿ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಸಜ್ಜಾಗಿ ಅನೇಕ ರೀತಿಯಾದಂತಹ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಒಳ್ಳೆ ಕೆಲಸ ಆಗಬೇಕು ಅಂದರೆ ಅನೇಕ ವಿಘ್ನಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವೇ ಸರಿ. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತಕ್ಕಂತಹ ಅನೇಕ ಅಡಕತೊಡಕಗಳು ಒಳ್ಳೆ ಕೆಲಸ ಆಗಬೇಕು ಅಂದರೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲೋದೇ ಜಯದ ಸಂಕೇತ. ಇವತ್ತು ಆ ಜಯಕ್ಕೆ ಒಂದು ಸಾಕ್ಷಿಯಾಗಿ ತಾವೆಲ್ಲರೂ ಇದ್ದೀರಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಪ್ರಾಧಿಕಾರದ ಪರವಾಗಿ ವೇದಿಕೆ ಇರತಕ್ಕಂತಹ ಎಲ್ಲ ವಿಶೇಷ ಅಭ್ಯಾಗತರು ಮತ್ತೆ ಆಮಂತ್ರಿತರನ್ನ ಹೃತ್ಪೂರ್ವಕವಾಗಿ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತೇನೆ. ಕನ್ನಡ ಅಭಿವೃದ್ಧಿ ಕಾರ್ಯಾಗಾರ ಆಗಬೇಕು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ತರಹದ ಒಂದು ಅಭಿವೃದ್ಧಿ ಕೆಲಸವನ್ನ ಅನೇಕ ಆಯಾಮಗಳಲ್ಲಿ ಮಾಡಬೇಕು. ನಮ್ಮ ಕಾರ್ಯದರ್ಶಿಗಳು ಸಂತೋಷ ತುಂಬ ಹೇಳ್ತಾ ಇದ್ರು, ನಾವು ವೈದ್ಯಕೀಯ ವಲಯದಲ್ಲಿ ಕನ್ನಡ ಅಂತ ಮಾಡಿದಾಗ ಅನೇಕ ವಿವಿಧ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು, ಅನೇಕ ವ್ಯಕ್ತಿಗಳು ಇವನ್ನೆಲ್ಲ ಹೋಗಿ ಸಂಪರ್ಕ ಮಾಡಿದಾಗ ತುಂಬಾ ಸಹೃದಯದಿಂದ ಇದನ್ನ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ, ಹಿಂದೆ ಕೂಡ ನಾವು ಮಾಡ್ತಾ ಇದ್ದೀವಿ, ಮತ್ತಷ್ಟು ಮಗದಷ್ಟು ನಮ್ಮ ಕೈಂಕರ್ಯಕ್ಕೆ ನಿಮ್ಮ ಒಂದು ಕರೆ ಬೆಂಬಲ ಬಂದಿದೆ, ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಈ ಒಂದು ದೃಷ್ಟಿಕೋನದಲ್ಲಿ ನಿಲ್ತೀವಿ ಅಂತ ಹೇಳಿ. ನೆರೆ ರಾಜ್ಯದ ತಮಿಳುನಾಡು ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇಲ್ಲಿ ನೀವೆಲ್ಲ ಹೋಗಿ ನೋಡಿದಾಗ ಧಾರವಾಡ ಆಗಿರ್ಬೋದು, ಉತ್ತರಾಂಚಲ ಆಗಿರ್ಬೋದು, ಔಷಧಿ ಚೀಟಿ ಆಂಗ್ಲ ಭಾಷೆಯಲ್ಲಿ ನಾವೇ ಪ್ರಿಸ್ಕ್ರಿಪ್ಷನ್ ಅಂತ ಕರಿತೀವಿ, ಅದನ್ನ ವೈದ್ಯ ಬರೀ ಸಂವಹನೆ ಅಷ್ಟೇ ಅಲ್ಲ, ಪ್ರಿಸ್ಕ್ರಿಪ್ಷನ್ ಅಥವಾ ಔಷಧಿ ಚೀಟಿಯನ್ನು ಕೂಡ ಕನ್ನಡದಲ್ಲೇ ಕೊಡ್ತಕ್ಕಂಥದ್ದು ಅಥವಾ ಅವರ ಸ್ಥಾನಿಕ ಭಾಷೆಯಲ್ಲಿ ಕೊಡ್ತಕ್ಕಂಥದ್ದು, ಅಲ್ಲಿನ ಔಷಧೋಪಚಾರಕ ಅಥವಾ ಕೆಮಿಸ್ಟ್ ಅಂತ ನಾವೇನು ಕರಿತೀವಿ, ಅದನ್ನ ಆ ಭಾಷೆಯಲ್ಲಿ ಒಪ್ಪಿಕೊಂಡು ಅದನ್ನ ವಿತರಣೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ತುಂಬಾ ಸುಲಲಿತವಾಗಿ ನಡ್ಕೊಂಡು ಬರ್ತಕ್ಕಂಥದ್ದು ನೋಡ್ತಿದ್ವಿ. ನಮ್ಮ ಅಸ್ಮಿತೆಯ ಪ್ರತೀಕ ಪ್ರತಿಬಿಂಬ ಅದನ್ನ ಪ್ರತಿಪಾಲಿಸಬೇಕು, ಅದನ್ನ ನಾವು ಪ್ರತಿಬಿಂಬಿಸಬೇಕು ಅಂದಾಗ ಅದನ್ನ ನಾವು ಅನುಚಾನವಾಗಿ ಇಲ್ಲೂ ಕೂಡ ಅನುಷ್ಠಾನಕ್ಕೆ ತರತಕ್ಕಂತಹ ಒಂದು ಪ್ರಯತ್ನ ಆಗಬೇಕು. ಈ ಕಾರ್ಯಕ್ರಮದ ಮಹದಾಶಯಗಳಲ್ಲಿ ಅದು ಕೂಡ ಒಂದು ತಪ್ಪಾಗಲಾರದು. ವೈದ್ಯಕೀಯ ವಲಯದಲ್ಲಿ ಕನ್ನಡ ಈ ಕಾರ್ಯಾಗಾರ ನಾವು ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಇಲ್ಲೆಲ್ಲರೂ ಅನೇಕರು ವೈದ್ಯರಿದ್ದೀರಿ, ಅಲೋಪತಿ, ಹೋಮಿಯೋಪತಿ, ಸಿದ್ಧ, ಯುನಾನಿ, ಯೋಗ ಬಂಧುಗಳು ಎಲ್ಲರೂ ಇಲ್ಲಿದ್ದೀರಿ. ವೈದ್ಯಕೀಯ ವಲಯ ಖಂಡಿತವಾಗೂ ತಾವೆಲ್ಲರೂ ನನ್ನ ಮಾತಿಗೆ ಸಹಮತ ವ್ಯಕ್ತಪಡಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಒಬ್ಬ ವೈದ್ಯನಿಗೆ ಕನಿಷ್ಠ ಪಕ್ಷ 3ರಿಂದ 4 ಭಾಷೆ ಬರುತ್ತೆ. ಆದರೂ ಕೂಡ ತನ್ನ ಚಿಕಿತ್ಸಾ ಕೇಂದ್ರದಲ್ಲಿ, ಚಿಕಿತ್ಸಾ ಕೊಠಡಿಯಲ್ಲಿ, ಸಂವಹನೆಯ ಪ್ರಕ್ರಿಯೆಯಲ್ಲಿ ಆಂಗ್ಲ ಭಾಷೆಯನ್ನ ಮಾತಾಡತಕ್ಕಂತಹ ಧೋರಣೆ ಕನ್ನಡ ಬರ್ತಕ್ಕಂತಹ ವೈದ್ಯ ಬಹುತೇಕ ಮಾಡ್ತಾನೆ. ಕನ್ನಡ ಬರದೇ ಬೇರೆ ಭಾಷೆಯ ವೈದ್ಯ ಇಂಗ್ಲಿಷ್ ಅನ್ನ ಮಾತಾಡೋದ್ರಿಂದ ಒಂದು ಒಳ್ಳೆಯ ಉತ್ತಮವಾದಂತಹ ಸಂವಹನ ಹೊಂದ್ತೀನಿ ಅಂತ ಹೇಳ್ಕೊಳ್ತಾನೆ. ರೋಗಿ, ಕ್ಷಮಿಸಿ ನಾನು ಆ ಪದ ಬಳಸಲಿಕ್ಕೆ ಇಷ್ಟಪಡಲ್ಲ, ಆರೋಗ್ಯ ಸಾಧಕ ಕೂಡ ವೈದ್ಯರು ಏನೋ ತಿಳಿದೇ ಇರತಕ್ಕಂತಹ ಒಂದು ಪದ ಬಳಕೆಯನ್ನ ಮಾಡಿಬಿಟ್ಟಾಗ ಉತ್ಕೃಷ್ಟವಾದಂತಹ ಒಂದು ಸಂವಹನೆ ಆಗಿದೆ, ಹೊರಗೆ ಬಂದ್ಮೇಲೆ ಏನ್ ಹೇಳ್ತು ಡಾಕ್ಟರ್ ಇನ್ನೊಂದ್ಸಲಿ ಹೇಳಿ ಅಂತ ಪರಿಚಾರಕರನ್ನು, ಉಪಚಾರಕರನ್ನು, ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಅಲ್ಪ ಸ್ವಲ್ಪ ವೈದ್ಯಕೀಯ ಜ್ಞಾನ ಇರತಕ್ಕಂಥವ್ರ ಬಗ್ಗೆ ಹೋಗಿ ಅದರ ತರ್ಜುಮೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಹಾಗಾಗಿ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತಕ್ಕಂಥ ಒಂದು ಪ್ರಮುಖ ಕಾಲಘಟ್ಟ ಇದು ಅಂತ ನಾನು ಭಾವಿಸ್ತೇನೆ. ವೈದ್ಯ ಯಾವಾಗ ಕನ್ನಡದಲ್ಲೇ ಮಾತಾಡಕ್ಕೆ ಶುರು ಮಾಡ್ತಾನೆ, ಕರ್ನಾಟಕದ ನೆಲ ಅದರ ಋಣಭಾರ ನಮ್ಗಿರೋದ್ರಿಂದ ನಾವು ಕನ್ನಡದಲ್ಲೇ ಮಾತಾಡಬೇಕಾಗಿತ್ತು. ಇನ್ನು ಅನೇಕರು ಮಾತಾಡದೇ ಇರುವ ಕಾರಣ ಅವರೆಲ್ಲರಿಗೂ ಪ್ರಚೋದಿಸಿ ಅವ್ರಿಗೆಲ್ಲರಿಗೂ ಒಂದು ಶ್ರೀರಕ್ಷೆಯಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅಂತಕ್ಕಂತಹ ಒಂದು ಬೆಂಬಲವನ್ನು ಸೂಚಿಸತಕ್ಕಂತಹ ಒಂದು ಕೈಂಕರ್ಯ, ಆ ಒಂದು ಮಹಾ ಸಾಧನೆ ಇವತ್ತು ಈ ಕಾರ್ಯಾಗಾರದ ಒಂದು ಪ್ರಮುಖ ಆಶಯ ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ಭಾಷೆ ಸಮೀಪ ಆದಾಗ ಮಾತ್ರ ಅದು
ಹೆಚ್ಚಿನ ಹಂತದಲ್ಲಿ ಆಗುತ್ತೆ. ಅದಕ್ಕೊಂದು ಸಾನ್ನಿಧ್ಯ ಬೇಕು. ಈ ಸಾನ್ನಿಧ್ಯ ಆ ದಿವ್ಯ ಸಾನ್ನಿಧ್ಯ ಆಗಬೇಕು, ಆ ಮಹೋನ್ನತವಾದಂತಹ ಸಾನ್ನಿಧ್ಯ ಆಗಬೇಕು ಅಂತ ಮಹೋನ್ನತವಾದಂತಹ ಇವತ್ತಿನ ಕಾರ್ಯಾಗಾರದ ಆಶಯದಲ್ಲಿ ಇದು ಕೂಡ ಒಂದು ಅಂತ ನಾನು ಇಲ್ಲೆಲ್ಲ ಬಂದಕ್ಕಂತಹ ನನ್ನ ವೈದ್ಯ ಬಂಧುಗಳ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಭಾಷೆ, ತದನಂತರ ತತ್ಸಂಬಂಧಿತವಾದಂತಹ ಅಸ್ಮಿತೆ, ಅದನ್ನ ಕಾಪಾಡಿಕೊಳ್ತಕ್ಕಂಥದ್ದು ನನ್ನ ನಮ್ಮೆಲ್ಲರ ವೈಯಕ್ತಿಕ ಹಾಗೂ ವೃತ್ತಿಪರ ಋಣ ಅಂದ್ರೆ ತಪ್ಪಾಗಲಾರದು. ಇಲ್ಲಿ ಬೇರೆ ರಾಜ್ಯದಿಂದ ಬಂದಂತಹ ಅನೇಕ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅಂತ ಕರಿತೀವಿ, ಅನೇಕ ತಂತ್ರ ವಿಶೇಷಜ್ಞರು ಅತ್ಯುನ್ನತವಾದಂತಹ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಬಂದಿರತಕ್ಕಂಥವ್ರು ಅಥವಾ ಬೇರೆ ರಾಜ್ಯಗಳಲ್ಲಿ ಎಲ್ಲ ಓದಿ ಇಲ್ಲಿ ಬಂದು ನಾವಿಲ್ಲೇ ನೆಲೆ ಓಡ್ತೀವಿ, ಇಲ್ಲೇ ನಮ್ಮ ಜೀವನವನ್ನು ಕಂಡುಕೊಳ್ತೀವಿ, ಇಲ್ಲಿ ಇರ್ತಕ್ಕಂತಹ ಒಬ್ಬ ವೈದ್ಯನನ್ನ ತತ್ಸಂಬಂಧಿತವಂತಹ ಪುರುಷ ಅಥವಾ ಮಹಿಳೆ ಮದುವೆಯಾಗಿ ಅನ್ಯ ರಾಜ್ಯದಿಂದ ಇಲ್ಲಿ ಬರ್ತಾರೆ ಅಂದಾಗ ಇವತ್ತು ಕೂಡ ಸಂವಹನಾತ್ಮಕ ದೃಷ್ಟಿಕೋನದಲ್ಲಿ ಭಾಷೆಯ ಪ್ರಯೋಗ ಅತ್ಯಂತ ಕಡಿಮೆ ಆಗಿರೋದ್ರಿಂದ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶಿಬಿರಾರ್ಥಿಗಳು, ಬಂದಂತಹ ಎಲ್ಲ ಆಮಂತ್ರಿತರು ಈ ಒಂದು ಆಶಯವನ್ನ ತುಂಬಾ ಗಟ್ಟಿಗೊಳಿಸ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಇವತ್ತು ಹಾಕ್ತಾ ಇದೀವಿ ಅಂತಕ್ಕಂಥ ಅಧ್ಯಕ್ಷರು ಅಂತ ಹೇಳಿದ್ರು. ಇದು ಬುನಾದಿ, ಇನ್ನು ಅನೇಕ ವಿಧವಾದಂತಹ ಒಳ್ಳೆ ಒಳ್ಳೆ ಕೆಲಸಗಳು ವೈದ್ಯಕೀಯ ವಲಯದಲ್ಲಿ ನಾವು ಮಾಡ್ತಕ್ಕಂಥದ್ದು ಇನ್ನು ಬಾಕಿ ಇದೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗತಕ್ಕಂಥದ್ದು ತುಂಬಾ ಮುಖ್ಯ. ಯಾಕಂದ್ರೆ ವೈದ್ಯಕೀಯ ವಲಯ ಅಂದ ತಕ್ಷಣ ಅದು ಕೇವಲ ನಾನು ಈ ಹಿಂದೆ ಉಚ್ಚರಿಸಿದ ಹಾಗೆ ಅಲೋಪತಿಯೋ, ಹೋಮಿಯೋಪತಿಯೋ, ಆಯುರ್ವೇದವೋ, ಯುನಾನಿಯೋ, ಸಿದ್ಧವೋ ಅಷ್ಟೇ ಅಲ್ಲ. ಇವತ್ತು ನಮ್ಮ ವೈದ್ಯಕೀಯ ವರ್ಗ ಅಂದ್ರೆ ತುಂಬಾ ಸ್ಥೂಲವಾಗಿ ನಾವು ಆರೋಗ್ಯ ಕಾರ್ಯಕರ್ತರನ್ನ ಬರಮಾಡಿಕೊಂಡಿದ್ದೇವೆ. ಶುಶ್ರೂಷಾ ವಲಯ, ನರ್ಸಿಂಗ್ ಸ್ಟಾಫ್ ಅಂತ ಕರಿತೀವಿ, ಶುಶ್ರೂಷಾ ವಲಯ, ಅವರನ್ನ ಈ ಕಾರ್ಯಾಗಾರದಲ್ಲಿ ಬರಮಾಡಿಕೊಂಡಿದ್ದೇವೆ. ಪಂಚಕರ್ಮ ತಜ್ಞರನ್ನ, ತಂತ್ರಜ್ಞರನ್ನ, ಚಿಕಿತ್ಸಕರನ್ನ ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲು ಆಮಂತ್ರಿಸಿದ್ದೇವೆ. ಔಷಧಿಯ ವ್ಯಾಪಾರಿಗಳು, ಔಷಧಿ ತಂತ್ರಜ್ಞರು, ಔಷಧಿ ತಯಾರಕರು ಹಾಗೆ ಉಪಚಾರಕರು ಕೂಡ ಈ ಕಾರ್ಯಾಗಾರದಲ್ಲಿ ಸರ್ಕಾರ ವಿವಿಧ ತನ್ನ ಸಂಸ್ಥೆಗಳ ಮುಖಾಂತರವಾಗಿ ಈ ಕಾರ್ಯಾಗಾರಕ್ಕೆ ಭಾಗಿಯಾಗಲು ಸೂಚನೆ ಕೊಟ್ಟು ತುಂಬಾ ಖುಷಿ ಮತ್ತೆ ಹೆಮ್ಮೆ ಅನಿಸಿದ್ದು ಏನಪ್ಪಾ ಅಂದ್ರೆ, ನಿನ್ನೆ ರಾತ್ರಿ 12 ಗಂಟೆಗೆ ನಮಗೆ ಒಂದು ವಿಭಾಗ ಸರ್ಕಾರದ ವಿಭಾಗದಿಂದ ಫೋನ್ ಬರುತ್ತೆ, ನಮ್ಮಲ್ಲಿ 25 ಜನ ಸಜ್ಜಾಗಿದ್ದಾರೆ, ಬೆಳಗ್ಗೆ ಅಷ್ಟೇ ನಮಗೆ ಮಿಂಚಂಚೆ ಅರ್ಥಾತ್ ಇಮೇಲ್ ಬಂದಿದ್ದು, ಹಾಗಾಗಿ ನಾವು ಈ ಕ್ಷಣದಲ್ಲಿ ಪಾಲ್ಗೊಳ್ಳಬಹುದಾ. ಕಾರ್ಯದರ್ಶಿಗಳಿಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದೆ, ಏನ್ ಮಾಡೋದು, ತೀರ್ಮಾನ ನಿಮ್ಮದೇ, ಅಷ್ಟು ಜನನ ತೋರಿಸ್ಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ಈ ಕೋವಿಡ್ ಸಂದರ್ಭದಲ್ಲಿ ಇದೆಯಾ ಅಂತ. ಎಲ್ಲರನ್ನೂ ಬೆರೆಸ್ಕೊಳ್ಬೇಕು, ನಾವೆಲ್ಲರೂ ಒಂದು ವೈದ್ಯಕೀಯ ವಲಯಕ್ಕೆ ನಾವು ಕನ್ನಡದ ಅಸ್ಮಿತೆಯನ್ನ, ಕನ್ನಡದ ಪರಿಚಯವನ್ನ, ಕನ್ನಡದ ಜವಾಬ್ದಾರಿಗಳನ್ನ ಪ್ರಾಧಿಕಾರ ಈಗ ಕೊಡದಿದ್ರೆ ಇನ್ಯಾವಾಗ ಕೊಟ್ಟಿತ್ತು, ಅವರು ಈಗ ತಗೊಂಡಿದ್ರೆ ಇನ್ಯಾವಾಗ ತಗೊಂಡಿಯಾರು. ಹಾಗಾಗಿ ದಯಮಾಡಿ ಬರಹೇಳಿ, ಎಷ್ಟೇ ಕಷ್ಟ ಆದರೂ ಸರಿ, ಕೋವಿಡ್ ಇದೆ, ತಾವೆಲ್ಲರೂ ಸಾಮಾಜಿಕ ಅಂತರವನ್ನ ಕಾಯ್ಕೊಂಡು ಕಾರ್ಯಕ್ರಮದ ಯಶಸ್ವಿಕಾರರಾಗಿದ್ದೀರಿ. ಇದರ ಮಧ್ಯೆಯೂ ಕೂಡ ನಾವು ರಾತ್ರಿ 12 ಗಂಟೆಗೆ ತೀರ್ಮಾನವನ್ನು ತಗೊಂಡು ಅವರನ್ನು ಕೂಡ ಇವತ್ತು ಕಡೆ ಹಂತದಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೀವಿ. ಡಿ.ವಿ. ಗುಂಡಪ್ಪನವರು ತುಂಬಾ ಅದ್ಭುತವಾದಂತಹ ಸಾಲುಗಳನ್ನು ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಯ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಮಾತು ಹೇಳ್ತಾರೆ. ಒಬ್ಬ ವೈದ್ಯ ಭಾಷೆಯನ್ನ ಸರಿಯಾದಂತಹ ರೀತಿಯಲ್ಲಿ, ಸರಿಯಾದಂತಹ ಸೂಕ್ತ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ, ಸಂವಹನೆಯ ದೃಷ್ಟಿಕೋನದಲ್ಲಿ, ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ, ಒಬ್ಬ ಆರೋಗ್ಯ ಸಾಧಕನಿಗೆ ಅರ್ಥಾತ್ ರೋಗಿಗೆ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಲ್ಲಿ ಆರ್ಯವೈದ್ಯಕೀಯ ಸಿಬ್ಬಂದಿ ಅದನ್ನ ಚೆನ್ನಾಗಿ ರೋಗಿಗೆ ಅಥವಾ ಆರೋಗ್ಯ ಸಾಧನೆಗೆ ಮನವರಿಕೆ ಮಾಡಿಕೊಳ್ಳತಕ್ಕಂತಹ ರೀತಿಯಲ್ಲಿ ಔಷಧಿ ವಿತರಕ, ಔಷಧಿ ಉತ್ಪಾದಕ, ಔಷಧಿ ಮಾರಾಟಗಾರ ತುಂಬಾ ಹೆಮ್ಮೆಯಿಂದ ನನ್ನ ರಾಜ್ಯ ಕರ್ನಾಟಕ, ಕನ್ನಡಿಗ, ಕರ್ನಾಟಕ ಅಂತಕ್ಕಂಥ ಒಂದು ಅಸ್ಮಿತೆಯನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹು ಮುಖ್ಯ. ಡಿ.ವಿ. ಗುಂಡಪ್ಪನವರು ಏನ್ ಹೇಳಿದ್ರು, ಎಲ್ಲರೊಳ ಒಂದಾಗು ಮಂಕುತಿಮ್ಮ ಅಂತ. ನಾವೆಲ್ಲರೂ ವೈದ್ಯಕೀಯ ವಲಯ ಒಂದಾಗಬೇಕು. ಮೊಟ್ಟ ಮೊದಲು ಕನ್ನಡೇತರರನ್ನ ಕನ್ನಡಿಗರನ್ನಾಗಿ ಮಾಡ್ತಕ್ಕಂಥದ್ದು, ಕನ್ನಡ ಗೊತ್ತಿದ್ದು ಕನ್ನಡವನ್ನ ಮಾತಾಡಲ್ಲ ಅಥವಾ ಅನುಷ್ಠಾನಕ್ಕೆ ತರಲ್ಲ ಅನ್ನೋರನ್ನ ಸಂಪೂರ್ಣವಾಗಿ ಅವರ ಸದ್ಬಳಕೆಯನ್ನ ವ್ಯಾವಹಾರಿಕವಾಗಿ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ನಮ್ಮ ವೃತ್ತಿಪರ ಸಾರ್ಥಕತೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಡಿ.ವಿ. ಗುಂಡಪ್ಪನವರ ಆಶಯ ಏನಾಗಿತ್ತು.
ನಮ್ಮ ಸದಾಶಯವೂ ಅದೇ ಆಗಿದೆ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರಿ ಮಗದೊಮ್ಮೆ ಶುಭಾಶಯವನ್ನು ಕೋರಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ವೈದ್ಯ ಡಾಕ್ಟರ್ ಸಿ ಎ ಕಿಶೋರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು